ನಮ್ಮ ಯಜಮಾನರು ಹೇಳ್ತಾರೆ, ಹೀಗೆ ಹುಲಿಗಳು ಮಾತಾಡ್ತಿದ್ವು ಆ ಸಂದರ್ಭದಲ್ಲಿ ಅನ್ನೋದು. ಇದನ್ನು ಕೂಡ ನಾವು ಇರ್ತಕ್ಕಂಥದ್ದು ನಾವು ತರ್ಕ ಮಾಡಬೇಕಾಗತ್ತೆ. ಇಲ್ಲಿ ಬಾಮೈದನೂರು ಏನಿದ್ರು ಸಾಣಿಕೆರೆಯವರು ಮತ್ತು ಶೆಟ್ಟೂರು ಕಾವಲಿನಿಂದ ಮಾವ ಅಕ್ಕರು ಭಾಳ ಜನ ಆಯಿತು, ನಾವು ನೋಡ್ಬೇಕು ಅವ್ರನ್ನ ಅಂತ ಮುಚ್ಚಿಗೆ ಕಟ್ಕೊಂಡು ಹುಡ್ಕೊಂಬರ್ತಾರೆ. ಅವರು ಎಷ್ಟೋ ವರ್ಷಗಳಾಗ್ಬಿಟ್ಟು ಎಷ್ಟು ತಿಂಗಳು ಆಗ್ತವೆ, ಆಗ್ಬಿಟ್ಟು ಅವರು ಹುಡ್ಕೊಂಡು ಸೀದಾ ಅಲ್ಲಿಗೆ ಬಂದರು. ಮುಷ್ಟಿಲ್ಲ ಕಾಡಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಇದರಲ್ಲಿ ರೊಪ್ಪದಲ್ಲಿ ಯಾರೂ ಇರಲ್ಲ. ಇವರು ಗಾದ್ರ ಪಲ್ಲಾಯಕ ಚಿನ್ನಪಲ್ಲಾಯಕ ಪಶುಗಳನ್ನು ಹೊಡ್ಕೊಂಡು ಹೋಗಿರ್ತಾರೆ. ಕಂಚವ್ವ ಕಾಮವ್ವ ಸುಬ್ರಾಜ್ ಶ್ರೇಷ್ಠಿಗೆ ಹಾಲು ಮೊಸರು ತೆಗೆದುಕೊಂಡು ಬಂದಿರ್ತಾರೆ. ಅಲ್ಲಿ ನಿಶಬ್ದ. ಕರುಗಳ ಮಂದೆಯಲ್ಲಿ ಈ ಹುಲಿ ಮರಿಗಳು ಚಿನ್ನಾಟ ಆಡ್ತಿರ್ತವೆ. ಕಿವಿಗಳು ಕಡಿಯೋದು, ಅದು ಇದು ಕಡಿಯೋದು ಅಂತ. ಇವರು ಅಮಾಯಕರಲ್ಲ, ಅಲ್ಲಿಗೆ ಬರ್ತಾರೆ. ಬಂದು ನೋಡಿದಾಗ ಅಯ್ಯೋ ಇದೇನು ಇದು, ನಮ್ಮ ಅವರ ಕರುಗಳು ಹಸು ಕರುಗಳನ್ನೆಲ್ಲ ಹುಲಿಗಳು ತಿರ್ತಾ ಇದ್ದಾವಲ್ಲ, ಎಂಥದ್ದು ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡಿಬಿಡ್ತಾರೆ, ದೊಂಡಿಗಳು ತಗೊಂಡು ಅವೆರಡನ್ನು ಬಡಿದು ಕಳ್ಳೆ ಮೇಲೆ ಹಾಕ್ಬಿಡ್ತಾರೆ. ಕಳ್ಳೆ ಮೇಲೆ ಹಾಕಿಬಿಟ್ಟು ಎಷ್ಟೊತ್ತಾದ್ರೂ ಇವ್ರು ಬರೋಲ್ಲಲ್ಲ, ಎಲ್ಲೋ ಇಲ್ಲಿ ಹೆಣ್ಣುಲಿರುತ್ತೆ, ಬಂದು ತಿಂದುಬಿಡುತ್ತಲ್ಲ, ನಾವು ಇಲ್ಲೂ ಇರೋದು ಬೇಡ ಅಂತ ಅವ್ರ ಅಕ್ಕ ಮಾವನು ಕೂಡ ನೋಡಲ್ಲ. ಅವರು ಅಲ್ಲಿಂದ ಪಲಾಯನ ಮಾಡಿಬಿಡ್ತಾರೆ. ಇಂಥ ಪ್ರಸಂಗ ನೋಡ್ರಿ ಹೇಗಿದೆ. ಸರಿ, ಕಂಚವ್ವ ಕಾಮವ್ವ ಬಂದು ನೋಡ್ತಾರೆ, ಕಳ್ಳೆ ಮೇಲೆ ಈ 2 ಹುಲಿ ಮರಿಗಳನ್ನು ಒಡೆದು ಹಾಕಿದ್ದಾರೆ. ಶಿವ ಇದೇನಿದು, ಎಂಥ ಕಷ್ಟ ಬಂತಲ್ಲ ನಮಗೆ, ನಮ್ಮ ಗಂಡನಿಗೆ. ಗೌರವದ ಘಟನೆ. ಭಾಷೆ ಕೊಟ್ಟು ಇಲ್ಲಿಗೆ ಅವು ನಮ್ಮನ್ನು ಬಿಟ್ಟು ಹೋದರೂ ಕೂಡ ಅವನು ಸಂಪಾದಿಸೋಕ್ಕಾಗಲಿಲ್ಲಲ್ಲ. ಇದೆಂತಹ ಪ್ರಕರಣ ಇದು, ನಮಗೆ ಎಂತಹ ಕೆಟ್ಟ ಕಾಲ ಪ್ರಾರಂಭವಾಯಿತು ಅಂತ ಅವ್ರು ಅನ್ಕೊಳ್ತಾರೆ. ಕೇಡುಗಾಲ ಶುರುವಾಯ್ತು ಅಂತ. ಯಾರು ಬಂದು ಅದನ್ನ ಸಾಯಿಸೋದು ಅನ್ನೋದೇ ಗೊತ್ತಾಗಲ್ಲ ಅವ್ರಿಗೂ ಕೂಡ. ಇವರು ಬಾಂಬೆನಲ್ಲೇ ಹೋಗ್ಬಿಡ್ತಾರಲ್ಲ. ಸರಿ, ಇವರು ಬರ್ತಾರೆ ದನಗಳು ನೋಡ್ಕೊಂಡು. ಸಂಜೆ ಬಂದಾಗ ಈತನಿಗೆ ಪ್ರಾಣನೇ ನಸಕ್ಕೆ ಕಂಡುಬಿಡುತ್ತೆ. ಹೌದು, ಭಾಷೆ ಕೊಟ್ಟಿದ್ದೀನಲ್ಲಪ್ಪ, ಇದು ಏನಪ್ಪ ಇದು, ನನ್ನ ಮಾತಿಗೆ ಬೆಲೆ ಇಲ್ದಂಗೆ ಆಗ್ಬಿಡ್ತಲ್ಲ. ಅವು ಕಾಡು ಪ್ರಾಣಿಗಳು ನನ್ನ ಮಾತಿಗೆ ಬೆಲೆ ಕೊಟ್ಟು, ಭಾಷೆ ಕೊಟ್ಟು, ನನ್ನ ಮಕ್ಕಳು ಸಾಕು ಅಂತಂದು ಎಷ್ಟು ದೊಡ್ಡ ಮನಸ್ಸು ಮಾಡಿ ನಮ್ಮ ಕೈ ಕೊಟ್ಟು ಹೋದ್ವಲ್ಲ. ನಾನು ಯಾರೋ ಮಾಡಿದ್ದ ತಪ್ಪನ್ನು ನಾನೀಗ ಅನುಭವಿಸ್ಬೇಕಲ್ಲಪ್ಪ, ಯಾರು ಹೊಡೆದಾಕಿದ್ರು ಇವನ್ನ ಅಂತ ಎಲ್ಲ ವಿಚಾರ ಮಾಡಿ ಆತ ತುಂಬ ನೋವನ್ನು ಅನುಭವಿಸ್ಬಿಡ್ತಾನೆ. ಅನುಭವಿಸ್ಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತಾರೆ, ಇಲ್ಲಿದ್ದರೆ ಆ ಹುಲಿಗಳು ನಮ್ಮನ್ನು ಬಿಡೋದಿಲ್ಲ, ನಮ್ಮ ಕಂಬಳವನ್ನು ಬಿಡಲ್ಲ, ಬಂದು ನಮ್ಮನ್ನೆಲ್ಲ ಸಿಗಿದಾಕ್ಬಿಡ್ತವೆ, ಪ್ರತಿಕಾರ ಅಂತ ಬಿಡಲ್ಲ. ಅದಕ್ಕೆ ಯೋಚನೆ ಮಾಡಿ ರಾತ್ರಿ ಎಲ್ಲ ಕಂಬಳವನ್ನು ಸಾಗಿಸ್ಕೊಂಡು ಅಲ್ಲಿಂದ ಮುಷ್ಟಿಗೋವಿಗಳ ಗ್ರಾಮದಿಂದ ಈ ಕಡೆ ಪಶ್ಚಿಮಾಭಿಮುಖವಾಗಿ ಬರ್ತಾರೆ. ಬರ್ತಾರೆ ಇಲ್ಲಿ ಗೋಸಿಕೇರಿ ಹತ್ರ ಜೋರಾಗಿ ಬೋರ್ ಹರಿತಾ ಇರುತ್ತೆ ವೇದಾವತಿ. ಮಳೆಗಾಲ ಹೆಂಗಪ್ಪ ಇದನ್ನ ದಾಟ್ಕೊಂಡು ಹೋಗೋದು, ಪಶುಗಳೆಲ್ಲ ದಾಟಿಸ್ಕೊಂಡು ಹೋಗೋದು ಅಂತ ಆಕೆಗೆ ಗಂಗೆ ಪೂಜೆ ಮಾಡಿ ಬೇಡ್ಕೊಳ್ತಾನೆ. ಅಮ್ಮ ತಾಯಿ, ನಾನು ಈ ಕಷ್ಟದಲ್ಲಿದ್ದೀನಿ, ನನಗೆ ನೀನು ದಾರಿ ಮಾಡಿಕೊಡು. ದಾರಿ ತೋರಿಸು. ಪೂಜೆ ಮಾಡಿದ್ಮೇಲೆ ಅಮ್ಮ ದಾರಿ ಮಾಡಿಕೊಡ್ತಾಳೆ. ಕಂಪಳೆಲ್ಲ ಈ ಕಡೆ ದಡ ಸೇರಿದ ಮೇಲೆ ಮತ್ತೆ ಮುಗಿತಾನೆ, ಅಮ್ಮ ನನ್ನ ಹಿಂದೆ ಶತ್ರು ಬರ್ತಾರೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಮ್ಮ ಅಂತ. ಪ್ರಸಂಗ ಮುಂದುವರಿಯುತ್ತೆ. ಇಲ್ಲಿ ಯಜಮಾನ್ರು ಹೇಳಿದ್ದು ನಾವೆರಡು ಯೋಚನೆ ಮಾಡಬೇಕು. ಒಂದು, ಆ ಮಾರ್ತಾಂಡನ ಮಗಳು ಗರ್ಭತೋಯಾಗಿ ಆ ಹೆರಿಗೆಗೋಸ್ಕರ ತಂದೆ ಗಂಡುಲಿಯಾಗಿ ಇರ್ತಲ್ಲ, ನನ್ನ ಮಗಳು ಈ ರೀತಿ ಮಾಡಿಬಿಟ್ಟು ಇವನು ಈ ಪ್ರದೇಶನ ಬಿಟ್ಟು ಹೋಗಿದ್ದಾನಲ್ಲ
ಆರೈಕೆ ಮಾಡೋದಿಲ್ಲ ಅಂತಕ್ಕಂಥ ಸಿಟ್ಟು ಅವ್ರಿಗೂ ಸಿಕ್ಕಿದೆ. ಇತ್ತು. ಇದು ಪ್ರಸಂಗಗಳನ್ನು ಹೇಳ್ತಿದ್ದಾರೆ ಕಂಪ್ಯಾರಿಸನ್. ನಾನು ಹುಲಿಗಳು ಹೆಂಗೆ ಬಂದು ಅನ್ನೋದಕ್ಕೆ ಎರಡು ಹೇಳ್ತಾ ಇದ್ದಾರೆ ಹೋಲಿಕೆ ಮಾಡಿ. ಅದೇ ಗೊತ್ತಾಯ್ತು. ಸರಿ, ಎಷ್ಟೋ ಸಾರಿ ಮರ್ತು ಬಿಡ್ತಾನೆ ಇವನು. ಹುಲಿಗಳದು ಭಾಷೆ, ಹುಲಿಗಳು ಶೇಡು ಅವೆಲ್ಲ ಮರೆತು ಜೀವನ ಮಾಡ್ತಿರ್ತಾನೆ. ಅಲ್ಲಿನೇ ಈ ಮುಂಚೇರಿ ಪ್ರದೇಶ ಅಂತ ಏನಿದೆ ಅಲ್ಲೆಲ್ಲ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇದ್ದು. ಹೀಗೆ ಇರಬೇಕಾದ್ರೆ ಎಷ್ಟೋ ತಿಂಗಳಾಗಿ ಅದರ ಮೇಲೆ ಉತ್ತ ಬೆಳೆದಿರುತ್ತೆ, ಹುಲಿ ಮೇಲೆ, ಹೆಣ್ಣು ಮೇಲೆ. ಆಗ ಒಂದು ಗರುಡ ಬಂದು ಕುಂತ್ಕೊಳ್ಳುತ್ತೆ, ಹದ್ದು. ಅದೇ ಗೊತ್ತಾಯ್ತು. ಹದ್ದು ಬಂದು, ಯಾಕೆಂದರೆ ಅಲ್ಲಿ ನೀರು ಹರಿತಾ ಇರ್ತವೆ, ಮೀನುಗಳಿಗೋಸ್ಕರ ಅದು ಬಂದಿರುತ್ತೆ. ಬಂದಾಗ ಏನಾಗುತ್ತೆ, ಈ ಹುಲಿ ಹಾಗೆಯೇ ಅವಳ ಎರಡು ಪಾದಗಳನ್ನು ಹಿಡ್ಕೊಂಡ್ಬಿಡುತ್ತೆ. ಅದಕ್ಕೆ ಗೊತ್ತಾಗುತ್ತೆ ಹುಲಿ ಅಂತ ಹದ್ದಿಗೆ. ಅಯ್ಯೋ ನನ್ನ ತಿನ್ಬೇಡ ಬಿಡಬೇಡು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಳ್ಳುತ್ತೆ. ಇಲ್ಲ, ನಿನ್ನೇನು ನಾನು ಮಾಡಲ್ಲ, ನಿನ್ನ ತಿನ್ನಲ್ಲ ನಾನು. ನನಗೆ ಒಬ್ಬನ ಎಲ್ಲಿ ಇದ್ದಾನೆ ಅಂತಕ್ಕಂಥ ಸ್ಥಳವನ್ನು ಮಾಹಿತಿಯನ್ನು ನೀನು ನನಗೆ ತೋರಿಸ್ಬೇಕು. ಹೇಗಿದ್ದರೂ ನೀನು ಮೇಲೆ ಹಾರಾಡ್ತಿರ್ತೀಯ. ಹಿಂಗೆ ಪಾಲಾಯಕನೂ ಕಂಬಳವನ್ನು ಕಟ್ಕೊಂಡು ನನಗೆಲ್ಲ ಹಿಂಗೆಲ್ಲ ನನ್ನ ಮರಿಗಳನ್ನೆಲ್ಲ ಸಂಹಾರ ಮಾಡಿ ಹೋಗಿದ್ದಾನೆ. ಅವನ ಮೇಲೆ ನಾನು ಸೇಡ್ ತೀರಿಸ್ಕೊಳ್ಬೇಕು. ನೀನೇನು ಮಾಡಲ್ಲ, ನೀನು ಹೋಗ್ಬಿಟ್ಟು ಅದನ್ನ ನೆಲೆ ಎಲ್ಲಿದೆ ಅಂತ ನನಗೆ ತಿಳಿಸು ಅಂತ ಹೇಳ್ತಾರೆ. ಆಯಿತು ಅಂತ ಅದು ಹಾರ್ಕೊಂಡು ಹೋಗಿ ಗಾದ್ರಿ ಮನೆಯಲ್ಲಿ ಪಾಲಾಕಿದ್ದಾನೆ ಅಂತ ವೃತ್ತಾಂತವನ್ನು ತಂದು ಸುದ್ದಿಯನ್ನು ತಂದು ಮುಟ್ಟಿಸ್ಬಿಡುತ್ತೆ. ಅಷ್ಟೊತ್ತಿಗೆ ಈ ವೇದಾವತಿ ನದಿ ಸಣ್ಣಗಾಗಿ ದಾರಿಗೆ ಅವಕಾಶ ಮಾಡಿಕೊಡುತ್ತೆ. ಬಂದ್ಬಿಡ್ತಾರೆ. ಯಾವಾಗ ಅವನ್ನ ನೋಡ್ತೀನೋ ಸಿಗೀತೀನೋ ಅಂತ ಬಹಳ ವರ್ಷದ ಒಂದು ಸೇಡಿರುತ್ತಲ್ಲ. ಸರಿ ಬರ್ತಾ ಇದ್ದರೆ ನಂಜುವಾಳದ ಈ ದೊರೆಗಳ ಊರೈತೆ, ದೊರೆಗಳಟ್ಟೆ ಅಂತ. ಅಲ್ಲಿ ಹೋದಾಗ ಈ ಗಂಡು ಹುಲಿ ಬಂಡೆ ಮೇಲೆ ನೀರಿರುತ್ತಲ್ಲ, ಆ ನೀರನ್ನ ಕುಡಿಯುತ್ತೆ. ಕುಡಿತಿದ್ದಂಗೆ ಅದಕ್ಕೆ ಶಾಪ ಕೊಟ್ಬಿಡುತ್ತೆ. ಒಂದು ತೊಟ್ಟು ಅವ್ನು ಸಿಂಹ, ಅವ್ನು ಸೀಳೋವರೆಗೂ ಅವ್ನು ತಿನ್ನೋವರೆಗೂ ನಾವು ನೀರು ಕುಡಿಬಾರ್ದು ಅಂತ ಅಂದಿದ್ವಲ್ಲ, ಹೆಂಗೆ ನೀನು ನೀರು ಕುಡಿದೆ ಅಂತ. ಅದಲ್ಲೇ ಸತ್ತು ಹೋಗ್ಬಿಡುತ್ತೆ. ಅವುಗಳಿಗೂ ಕೂಡ ಅಷ್ಟು ಶಕ್ತಿ ಇತ್ತು. ಇರುತ್ತಲ್ಲ ಅದು ಅಲ್ಲೇ ಇದೆ. ಅದು ಹುಲಿ ಸಮಾಧಿ ಅಂತ ಇದೆ ಈಗಲೂ. ಅಲ್ಲಿದೆ ಸ್ಥಳದ ದೊರೆಗಳಟ್ಟಿ ಹುಲಿ ಸಮಾಧಿ ಅಂತ, ಗಂಡು ಹುಲಿ ಇದೆ. ಸರಿ, ಅಲ್ಲಿ ಬೇಡ್ಕೊಂಡು ಈ ಕಡೆ ಬರ್ತಾನೆ. ಸರಿ, ಪ್ರತಿನಿತ್ಯ ಹೆಣ್ಣುಲಿ ಆ ಗುಂಡಿನ ಮೇಲೆ ನಿಂತ್ಕೊಂಡು ಪಾಲಾಯಕನ ಪ್ರದೇಶಕ್ಕೆ ನೋಡ್ತಿರ್ತಲ್ಲ ಹೊಗೆ, ಅವತ್ತು ಹೊಗೆ ಇಲ್ಲ. ಏನೋ ನನ್ನ ಮಕ್ಕಳಿಗೆ ತೊಂದರೆ ಆಗಿದೆ ಪಕ್ಕ. ಅಲ್ಲಿಂದ ಬಂದ್ಬಿಡ್ತಾರೆ ಈ ಜಾಗಕ್ಕೆ. ಬಂದು ನೋಡಿದ್ರೆ ಕಳ್ಳೆ ಮೇಲೆ ಮರಿಗಳು ಸತ್ತು ಬಿದ್ದಿದ್ದಾರೆ. ಅವುಗಳೊಂದು ಶವ ಸಂಸ್ಕಾರ ಕೂಡ ಮಾಡಿಲ್ಲ ಅವರು, ಅಲ್ಲೇ ಬಿಟ್ಬಿಟ್ಟಿದ್ದಾರೆ. ಅವರು ಭಯಕ್ಕೆ ಎದುರೇ ಹೋಗ್ಬಿಟ್ಟಿದ್ದಾರೆ. ಅದನ್ನ ನೋಡಿ ಹೆಣ್ಣುಲಿಗೆ ಹೆಂಗೆ ರೋದನೆ ಮಾಡುತ್ತೆ. ರೋದನೆ ಮಾಡುತ್ತೆ ಅಂದರೆ ಅಷ್ಟಿಷ್ಟಲ್ಲ, ಆ ರೋದನೆ ಜೊತೆಯಲ್ಲಿ ಅಷ್ಟೇ ಕೋಪ ಗಾದ್ರ ಪಾಲಾಕಿನ ಮೇಲೆ ಬರುತ್ತೆ. ಮಾನವ, ನೀನು ನರಮನುಷ್ಯ, ಮಾತಿಗೆ ಗೌರವ ಇಲ್ದೋನು, ನೀನು ಭಾಷೆಗೆ ಅರ್ಥವನ್ನ ತಿಳ್ಕೊಳ್ಳದೆ ಇರ್ತಕ್ಕಂಥ ಒಬ್ಬ ಎಕ್ಕಸಿತ ನರ ಪ್ರಾಣಿ ನೀನು. ನಮ್ಮ ಮನಸ್ಸು ಮಾಡಿದ್ರೆ ನಿಮ್ಮನ್ನು ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಭಾಷೆ ಕೊಟ್ಟು ನಾವು ಅಂತಹ ದೊಡ್ಡ ಗುಣಗಳು ನಿನ್ನಲ್ಲಿ ಇದೆ ಅಂತಂದು ನಾನು ನಿನಗೆ ಭಾಷೆ ಕೊಟ್ಟು ಹೋದರೆ ನೀನು ಹಿಂಗೆ ನನ್ನ ಮರಿಗಳನ್ನು ಕೊಂದು ಹಿಂಗೆ ಹಾಕ್ಬಹುದೇ ಅಂತ. ಏನಿಲ್ಲ, ನಿನ್ನ ಬಿಡದೇ ಇಲ್ಲ, ನಿನ್ನ ಸಂಹಾರ ಮಾಡಬೇಕಾದ್ರೆ ಅದೇ ನನ್ನ ಛಲ ಅಂತ ಹೆಣ್ಣುಲಿಗೆ ಅಷ್ಟು ಕೋಪ ಬಂದುಬಿಡುತ್ತೆ.
ಆ ಹುಲಿಗಳಿಗೂ ಕೂಡ ಗೊತ್ತಿಲ್ಲ ಪಾಪ ಗಾದ್ರ ಪಾಲಾಕಿ ಮಾಡಿದ್ರೆ ಅಂತಕ್ಕಂಥದ್ದು ಗೊತ್ತಿಲ್ಲ, ಗಾದ್ರ ಪಾಲಾಕಿ ಗೊತ್ತಿಲ್ಲ. ಜವಾಬ್ದಾರಿ ಯಾರ್ದು? ಬಟ್ ಭಾಷೆ ಕೊಟ್ಟಿರೋದು ನಿನ್ನ ಜವಾಬ್ದಾರಿ. ಹೌದು. ಹೌದು, ಅದ್ರ ಮೇಲೆ ತಾನೇ ಅವ್ರದ್ದು ಶೇಡು. ಕೊಲ್ಲಬೇಕು, ನಿನ್ನ ಸಿಗಬೇಕು, ನೀನು ಪ್ರಾಯಶ್ಚಿತ್ತ ಅನುಭವಿಸ್ಲೇಬೇಕು ನನ್ನ ಮಕ್ಕಳು ಕೊಂದಿದ್ದಕ್ಕಿಂತಕ್ಕಂಥ ಪ್ರಚಂಡ ಕೋಪ ಹೆಣ್ಣುಲಿಯಲ್ಲಿ ಮತ್ತು ಗಂಡುಲಿಯಲ್ಲಿ ಬರ್ತಾರೆ. ಮಕ್ಕಳ ಒಂದು ಬರ್ತಾರೆ ಅವ್ನು ಜಾಡಿ ಹಿಡ್ಕೊಂಡು ಬಂದು ವೇದಾವತಿ ನದಿ ಬೋರ್ಗರದ ರೀತಿ ಇರುತ್ತೆ, ಜಾಗ ಮಾಡಿಕೊಡೋದೇ ಇಲ್ಲ. ಎಷ್ಟೋ ತಿಂಗಳಿಗಟ್ಟೆ ಅಲ್ಲೇ ಇರುತ್ತೆ ಹೆಣ್ಣುಲಿ, ಅನ್ನ ಆಹಾರ ಬಿಟ್ಟು. ಪ್ರಾಣಿಗಳಲ್ಲಿ ಕೂಡ ಮಕ್ಕಳ ಆಸೆ ಮತ್ತು ದ್ವೇಷ ಕೂಡ ಅವು ಕೂಡ ಅದ್ರ ಮೇಲೆ ಉತ್ತನೆ ಬೆಳೆದು ಬಿಡುತ್ತಂತೆ. ಗಂಡುಲಿಗೆ ಹೇಳಿರುತ್ತೆ, ಅವನ್ನ ನಾವು ಸಂಹಾರ ಮಾಡೋವರೆಗೂ ಒಂದು ತೊಟ್ಟು ನೀರು ಕೂಡ ನಾವು ಕುಡಿಬಾರ್ದು ಅಂತ. ಅಂತಹ ಕಠಿಣ ವ್ರತವನ್ನು ಹುಲಿ ತೆಗೆದುಕೊಂಡಿರುತ್ತೆ. ಸರಿ, ಈ ಕಡೆ ಹೀಗೆ ಬಂದಲ್ಲ ಆಯ್ತಾ, ಹಾಗೇನೆ ಈ ನದಿಯೊಳದ ಮೇಲೆ ದಾಟ್ಕೊಂಡು ಸೀದಾ ಗಾದ್ರಿ ಮಲೆಗೆ ಹೋಗಿ ಸೇರ್ಕೊಂತಾನೆ. ಅದು ಗಾದ್ರಿ ಮಲೆ ಅದು ಹೆಸರದು, ಗಿರಿಗೆ ಮಲೆ ಆದ್ರೆ ಒಂದು ಗಿರಿ ಅದು ಗಿರಿ ಹೆಸರು ಗಾದ್ರಿ ಮಲೆ. ಅಲ್ಲಿ ಗಾದ್ರಿ ಮಲೆಯಲ್ಲಿ ಈತ ಕಂಬಳ ಇಟ್ಕೊಂಡು ಅದಕ್ಕೆ ಹೆದರ್ಕೊಂಡು ಇಷ್ಟು ದೂರ ಅದೆಲ್ಲಿ ಬರುತ್ತೆ ಅಂತ ಅಂದ್ಕೊಂಡು ಎಲ್ಲ ಮರೆತು ಅಲ್ಲಿ ಎಲ್ಲ ಜೀವನ ಮಾಡ್ತಾ ಇರ್ತಾರೆ. ಈಗ ಸರ್ ಗೋಸಿಕೆರೆಯಿಂದ ಸೀದಾ ಬಂದು ಇದೇ ನನ್ವಾಳದ ಮೇಲೆ ಹಂಗೆ ಹೋಗ್ತಾರೆ. ಮತ್ತೆ ನನ್ವಾಳದಲ್ಲಿ ಇರಲಿಲ್ಲ ಸರ್ ಇಲ್ಲಿಲ್ಲ, ಅಲ್ಲೇ ಹುಲಿಗೆ ತಂಗಿ ಅಲ್ಲಿಂದ ಹೋಗ್ತಾ ಇದ್ರು ಸುಮ್ಮನೆ. ಒಟ್ಟು ಅವರ ಹಂಗೆ ಬಂದಾಗ ಈ ಗರೀಬ್ ಸ್ವಾಮಿ ಮಠ ಇದೆಯಲ್ಲ, ಹೌದು, ದೊಡ್ಡೇರಿ ಹತ್ರ ಆ ಭಾಗದಲ್ಲಿ ಅಲ್ಲಿ ಇರ್ತಾರೆ, ಅಲ್ಲಿ ಇಳ್ಕೊಂಡಿರ್ತಾರೆ. ಆ ಕಂಪುಳದಲ್ಲಿ ಸಿಂತಾಲ್ ಪಾಪವ್ವ ಅಂತಕ್ಕಂಥ ಒಂದು ಮಗುನ ಹಾವು ಕಚ್ಚಿರುತ್ತದೆ, ಸಿಂತಾಲ್ ಪಾಪವ್ವ ಅಂತ. ಆಕೆಯನ್ನು ಅಲ್ಲಿ ಸಮಾಧಿ ಮಾಡಿ ಆ ಸಿಂತಾಲ್ ಪಾಪ ಒಂದು ಕತೆ ನೆಕ್ಸ್ಟ್ ಹೇಳ್ತೀನಿ ಅದನ್ನ. ಅಲ್ಲಿ ಸಮಾಧಿ ಮಾಡಿಬಿಟ್ಟು ಅವರು ಮುಂದಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ಗಾದ್ರಿ ಗುಡ್ಡ ಸೇರ್ಕೊತಾರೆ. ಅಲ್ಲಿ ಹುಲ್ಲು ಮೇವು ಚೆನ್ನಾಗಿದೆ. ಅಲ್ಲಿಂದ ಅಂದನೂರು ಗಂಜಗಟ್ಟೆಗೆ, ಅಲ್ಲಿ ದೇವ್ರ ಗಂಜಗಟ್ಟೆ ಅಂತಿದ್ದು, ಅಂದನೂರು ಹೊಳಲ್ಕೆರೆ ತಾಲೂಕು ಹತ್ರ. ಸಿರಿಗೆರೆ ಆ ಕಡೆ ಮದಕೇಪುರದ ಹತ್ರ, ಅಲ್ಲಿಂದ ಗಾದ್ರಿ ಮಲೆ ಶುರುವಾಗುತ್ತೆ. ಅಲ್ಲಿಂದ ಹಾಲು ಮೊಸರನ್ನು ಗಂಜಿಗಟ್ಟಿಗೆ, ದೇವ್ರ ಗಂಜಿಗಟ್ಟಿಗೆ, ಅಂದನೂರಿಗೆ ತೆಗೆದುಕೊಂಡು ಮಾರ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಹೋದ್ಮೇಲೆ ಇದನ್ನ ದಡ್ಡಿ ಎರಬಲ್ ನಾಯಕ ಅಂತಕ್ಕಂಥ ಹೆಸರೇನಿತ್ತು ಅದು ಬದಲಾಗಿ ಗಾದ್ರಿ ಪಾಲನಾಯಕ ಅಂತಕ್ಕಂಥ ಅಲ್ಲಿಂದ ಅವನು ಹುಡ್ಕೊಂಡು ಹೋಗ್ಬಿಡುತ್ತೆ. ಹುಡುಕೊಂಡು ಹೋದ್ಮೇಲೆ ಸೀದಾ ಅಲ್ಲಿ ಆ ಪ್ರದೇಶಕ್ಕೆ ಹೋಗ್ಬಿಟ್ಟು ಒಂದು ಕ್ಯಾದಿಗೆ ಪಳೆ, ಕ್ಯಾದಿಗೆ ಅಂತ ಗೊತ್ತಲ್ಲ ನಿಮಗೆ, ಹೆಣ್ಮಕ್ಳು ಕ್ಯಾದಿಗೆ ಭಾಳ ಸುವಾಸ, ಒಂದು ದೊಡ್ಡದು ಒಂದು ಪದ ಇದ್ದ ಹಾಗೆ ಕ್ಯಾದಿಗೆ ಪಳೆ ಅಂದರೆ. ಆ ಪಳೆಯಲ್ಲಿ ಹೋಗಿ ಇದು ಸೇರ್ಕೊಂಡ್ಬಿಡುತ್ತೆ. ಸೇರ್ಕೊಂಡ ತಕ್ಷಣ ಅವತ್ತು ಅಲ್ಲಿಂದ ಒಬ್ಬ ಪಾಲಜ್ಜಿ ಅಂತಕ್ಕಂಥವಳು ಈ ಕಳ್ಳೆ ಮೇಲೆ ಇವು ಯಾವುದೇಳು ಸೊಪ್ಪು ಬೆಳೆದಿರುತ್ತೆ, ಆಲೆ ಸೊಪ್ಪು ಅಂತ. ಆ ಆಲೆ ಸೊಪ್ಪು ಕಿತ್ಕೊಂಬರಕ್ಕಂತ ಅಲ್ಲಿಗೆ ಹೋಗ್ತಾಳೆ. ಅಲ್ಲಿಗೆ ಹೋದಾಗ ಎಲ್ಲೋ ದೊಡ್ಡ ಗುಡುಗಿದಂಗೆ ಆಗುತ್ತೆ, ಗರ್ಜನೆ. ಎಲ್ಲಪ್ಪ ಇದು ಮೋಡ ಇಲ್ಲ, ಏನಿಲ್ಲ, ಎಲ್ಲಿದೆ ಇದು ಏನು ಅಂತ ಸುಮಾರು ಸಾರಿ ಗುಡುಗಿದಾಗ ಸುಮ್ಮನಿರ್ತಾಳೆ. ಆದರೆ ಸಮೀಪದಲ್ಲಿ ಗುಡಿದಂಗೆ ಆದಾಗ ಆ ಕ್ಯಾದಿಗೆ ಪಳಿಯನ್ನು ಸರಿಸ್ಬಿಟ್ಟು ಬಂದು ನೋಡ್ತಾಳೆ. ಅಲ್ಲಿ ಗಾದಿಪಾಲಾಯಕನ ಪಡ್ಡೆ ಹಸನ್ನು ಹಾಕ್ಕೊಂಡು ಹುಲಿ ತಿಂತಾ ಇರುತ್ತೆ. ಅದನ್ನು ನೋಡಿದ ತಕ್ಷಣ ಬಾರ್ಕಿಸಿ ಓಡ್ಬಿಡ್ತಾಳೆ. ಆ ಓಡೋ ರಭಸಕ್ಕೆ ಆಕೆ ಸೀರೆನೇ ಇರಲ್ಲ ಅಂತ, ಬರೋ ಹುಲಿ ಬಂದೈತೆ ಅಂತ ಎಲ್ಲ ಕೂತ್ಕೊಂಡು ಓಡ್ತಿರ್ತಾಳೆ. ಹುಲಿ ಬಂದೈತೆ ಅಂದೇಟಿಗೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಏನಪ್ಪ ಇದು ಹಿಂಗೆ ಅಂತ. ಎಲ್ಲರೂ
ಹೋಗ್ತಾರೆ ಗುಂಡುಗಡ್ಲಿಗಳು ಮಚ್ಚುಗಳು ತಗೊಂಡು. ಅದೇನು ಯಾರಿಗೂ ಏನು ಕೇರ್ ಮಾಡಲ್ಲ. ಸರಿ, ಈತ ಎಲ್ಲ ಹೋಗಿರ್ತಾನೆ, ಈತನು ಬರ್ತಾನೆ. ಹುಲಿ ಬಂದೈತೆ ಅಂದ ತಕ್ಷಣ ಈತ ಇನ್ನು ನನ್ನ ಮನವರಿಕೆ ಆಗ್ಬಿಡುತ್ತೆ. ನಮ್ಮನ್ನು ಬಿಟ್ಟಿಲ್ಲ ಇದು, ಬರೋದಿಲ್ಲ ಇದು, ನನ್ನ ಕತೆ ಮುಗೀತು ಅಂತ ಅಂದ್ಕೊಂಡ್ಬಿಡ್ತಾನೆ. ಆದರೂ ಮತ್ತೆ ಹೋಗ್ಬೇಕಲ್ಲ. ಎಲ್ಲರೂ ಏನು ಹೊಡೆದ್ರು ಕೂಡ, ಅದನ್ನ ಕಡಿದ್ರು ಕೂಡ ಅದೇನು ಮೀಟ್ ಮಾಡಲ್ಲ. ಈತ ಹೋಗಿ ಅಲ್ಲಿ ನಿಂತಿದ್ದಂಗೆ ಪಾಲ್ನಾಯಕ ಅಲ್ಲಿ ಹೋಗಿ ನಿಂತ್ಕೊಂತಿದ್ದಂಗೆ ಅದು ಎದುರು ಬಂದುಬಿಟ್ಟು ಗೋಮಾನ ಹಿಡ್ಕೊಂಡ್ಬಿಡುತ್ತೆ, ಕಚ್ಕೊಂಡ್ಬಿಡುತ್ತೆ. ಕಚ್ಕೊಂಡಾಗ ಇವರೆಲ್ಲ ಗಂಡುಗಡ್ಲಿಗೆ ಅದನ್ನ ಕಡ್ಕೊಂಡು ಹೋಗ್ತಿರ್ತಾರೆ. ಕಡಿತಾ ಇದ್ದಾರೆ, ಸೇರ್ಕೊಳ್ತಾ ಇರ್ತದೆ. ಈತನು ಹೋರಾಟ ಮಾಡ್ತಾನೆ, ಭಯಂಕರ ಹೋರಾಟ ನಡೆಯುತ್ತೆ. ಹುಲಿಗೂ ಗಾದೆ ಪಲ್ಲಾಯ್ಕೊಂಡು ಯಾರು ಕೂಡ ಅದರಲ್ಲಿ ಕಡಿಮೆ ಇರಲ್ಲ. ಅದನ್ನು ಸಾಕಷ್ಟು ಗಾಯ ಆಗಿರುತ್ತೆ, ಈತನಿಗೂ ಗಾಯ ಆಗಿರುತ್ತೆ. ಭಾಳ ಗಂಟೆಗಳ ಕಾಲ ಯುದ್ಧ ನಡೆದು ಇಬ್ಬರು ನಿತ್ರಾಣರಾಗಿ ಬೀಳ್ತಾರೆ. ಆಗ ಈತ ಹೇಳ್ತಾನೆ ಚೆಂಪಲ್ಲಾಯಕನಿಗೆ, ಅಯ್ಯ ಮದೆಲ್ಲ ಅಯ್ಯ ನೋಡ್ನಕ್ಕಿ ಜನಿಗೆ ಪಾಲಿಟ್ರಯ್ಯ ಅಂತ. ಆಗ ಆತ ಜನಿಗೆ ಹಸುವಿನ ಹಾಲನ್ನು 2 ಬಾಯಕ್ಕೆ ಬಿಡ್ತಾನೆ, ಹುಲಿ ಬಾಯಕ್ಕೆ ಇದು ಬಾಯಕ್ಕೆ. ಅದು ಕುಡಿದು ಇನ್ನೇನು ಮುಗಿಸೋಗ್ಬಿಡ್ದಲ್ಲ, ಮುಗೀತು ಅಂತ. ಅದು ಒಳಗೆ ಕುಡಿಯಲ್ಲ, ಇವನು ಕುಡಿಯೋವರೆಗೂ ಹಂಗೆ ಇಟ್ಕೊಂಡಿರ್ತದೆ ಗಂಟ್ಲಲ್ಲಿ. ಅಂತಹ ಸಿಟ್ಟು ಅದಕ್ಕೆ. ಆಗ ಕೊನೆಗೆ ನೀತ ಕುಡಿದು ಅಲ್ಲೇ ತೀರ್ಕೊಂಡ್ಬಿಡ್ತಾನೆ. ಅದು ಕೂಡ ತೀರ್ಕೊಳ್ಳುತ್ತೆ. ಅಲ್ಲಿ ಮಿಂಚೇರಿ ಆ ಜಾಗ ಇದು. ಮಿಂಚೇರಿಯಲ್ಲಿ ಹಸು ಮತ್ತು ಹುಲಿ ಒಂದು ಕಡೆ, ಹಳ್ಳ ಮಧ್ಯದಲ್ಲಿ ಹಳ್ಳ, ಮತ್ತು ದಕ್ಷಿಣ ಆ ಕಡೆ ಒಂದು ದಕ್ಷಿಣದಲ್ಲಿ ಆತಂದೆ ಒಂದು ಸಮಾಧಿ ಇದೆ. ಅದು ಕಲ್ಲು ಬಣವೆ. ಇವೆರಡು ಕಲ್ಲು ಬಣವೆ ಮಿಂಚೇರಿಯಲ್ಲಿ. ಹುಲಿ ಮತ್ತು ಹಸು ಉತ್ತರಕ್ಕೆ, ದಕ್ಷಿಣದಲ್ಲಿ ಹಳದ ಆ ಕಡೆ ದಕ್ಷಿಣಕ್ಕೆ ಗಾದೆ ಪಲ್ನಾಯಕನ ಸಮಾಧಿ. ಈತ ಸಾಯ ಮುಂದ್ಗಡೆ ಚಿಂಪಲ್ನಾಯಕನಿಗೆ ಅಲ್ಲ ಹೇಳ್ತಾನೆ, ಎಲ್ಲ ಸಾಯ ಮುಂದ್ಗಡೆ ಆಯ್ತಲ್ಲ, ಅಲ್ಲ ನಾನೇನು ತಪ್ಪು ಮಾಡಿಲ್ಲ, ನಿಜವಾಗ್ಲೂ ನಾನು ನಿನ್ನ ಮಕ್ಕಳ ನಿನ್ನ ಹುಲಿಯೊಂದಿಗೆ ಎಲ್ಲ ಸಂಭಾಷಣೆ ನಡೀತದೆ ಇಬ್ಬರಿಗೂ. ನಾನು ನಿಜವಾಗ್ಲೂ ಕೂಡ ಇದು ನನಗೆ ಗೊತ್ತಿಲ್ಲ, ನಾನು ನಿರಪರಾಧಿ, ಯಾರೋ ಮಾಡಿದ ತಪ್ಪನ್ನು ನಾನು ಅನುಭವಿಸ್ಬೇಕು, ನಾನು ನಿಜವಾಗ್ಲೂ ಕೂಡ ನಾನು ಪ್ರಾಣಿ ಹಿಂಸೆ ಮಾಡಿಲ್ಲ, ಯಾಕೆ ನನ್ನ ಮೇಲೆ ಇಷ್ಟು ಸಿಟ್ಟಿನಿಂದ ನೀನು ಇದೆಯಾ ಅಂತ. ಅದೆಲ್ಲ ಗೊತ್ತಿಲ್ಲ, ನೀನು ಭಾಷೆ ಕೊಟ್ಟಿದ್ದ, ನಿನ್ನ ಜವಾಬ್ದಾರಿ ತಾನೆ ನನ್ನ ಮಕ್ಕಳು ಸಲಹೋದು. ನಿನ್ನ ಭಾಷೆ ಕೊಟ್ಟ ಮೇಲೆ ನಾನು ನಿನ್ನ ಒಂದು ಹಸುಗೆ ನಾನು ನಿನಗೆ ತೊಂದರೆ ಕೊಟ್ಟಿದ್ದೇನೆ. ಹೌದು, ಅದ್ರ ಪ್ರಕಾರ ನಡ್ಕೊಂಡಿಲ್ವ ನಾನು? ನನಗೆ ಹೊಟ್ಟೆ ಉರಿತತೆ ಮಕ್ಕಳು ಹಿಂಗೆ ಮಾಡಿದ್ಯಾ ಅಂತ. ಯಾರು ಅಪರಾಧಕ್ಕೆ ಮತ್ತೆ ನೀನೇ ಹೊಣೆ ಮತ್ತೆ. ಯಾಕೆಂದರೆ ನೀನು ಭಾಷೆ ಕೊಟ್ಟಿರೋ ನೀನೇ ಅನುಭವಿಸ್ಬೇಕು. ಎಷ್ಟು ನೋಡ್ರಿ ಇದು ವಿಧಿಯ ಪ್ರಸಂಗ. ಈಗ ಎಷ್ಟು ಪ್ರಾಣಿಗಳ ಸಂರಕ್ಷಕನಾಗಿದ್ದರೂ ಕೂಡ ಯಾರೋ ಮಾಡಿದ ತಪ್ಪಿಗಾಗಿ ಈತ ಶಿಕ್ಷೆಗೊಳ್ಳಬಾರದಂತ ಈ ಕ್ರಿಯೆನೇ ನಮ್ಮ ಮ್ಯಾಸ್ ಕುಲಕ್ಕೆ ಈತ ದೈವಿ ಸಂಭೂತ. ಪ್ರಾಣಿಗಳಿಗೋಸ್ಕರನೇ ತನ್ನ ಪ್ರಾಣವನ್ನು ಕೊಟ್ಟ, ಪಶುಪಾಲಕನಾಗಿ ಸಂರಕ್ಷಣೆಗೋಸ್ಕರ ತನ್ನ ಜೀವ ತ್ಯಾಗ ಮಾಡಿದ ಕಾದ್ರಿ ಮೇಲೆ ಹೆಬ್ಬುಲಿ ಅಂತ ಅಂದಾಗ ಅಲ್ಲಿಗೆ ಆಯ್ತಲ್ಲ, ಮಕ್ಕಳು ಮಾಡಿ ಇವನು ಬಿಟ್ಟು ಬಂದಿದ್ದಕ್ಕೆ ಶಿಕ್ಷೆ ಅನುಭವಿಸ್ತಾ ಅಂತ ಯಜಮಾನರು ಹೇಳ್ತಾರೆ. ಯಾವುದೆಲ್ಲೂ ಮಾರ್ತಾಂಡ ಅದನ್ನು ಕೂಡ ಅಲ್ಲಿಗೆ ಆ ಪ್ರಸಂಗನ ಅಲ್ಲಿಗೆ ತರ್ತಾಳೆ. ಸರಿ, ತಮ್ಮನಿಗೆ ಹೇಳ್ತಾರೆ. ಇವರು ಹಾಲು ಮೊಸರು ಮಾರಲಿಕ್ಕೆ ಅಂದನೂರು ಗಂಜಿಗಟ್ಟಿಗೆ ಹೋಗಿರ್ತಾರೆ. ಕಂಚವ್ವ ಕಾಮವ್ವ ಗಂಜಿಗಟ್ಟಿಗೆ ಬರ್ತಿದ್ದಂಗೆ ಪಾಲಾಯ್ಕಿನ ಹುಲಿ ಅಂತ ಹೇಳ್ತಾರೆ. ಅವ್ರಿಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಹುಲಿ ಬಂದುಬಿಟ್ಟಿದೆ, ನಮ್ಮ ಗಂಡನ ತಿಂದ್ಬಿಟ್ಟೈತೆ ಅಂತಂದು ಅಲ್ಲಿ ಒಂದು ಇದಿರುತ್ತೆ ಹೊಂಡ, ಆ ಹೊಂಡದಕ್ಕೆ ಹಾರಿಬಿಡ್ತಾರೆ.
ಆರಿ ತನ್ನ ಗಂಡ ಇನ್ನೇ ಪ್ರಾಣವನ್ನು ಕಳ್ಕೊಳ್ಳೋದು ಅಲ್ಲಿರಬಾರ್ದಂತ ಹೊಂಡದಲ್ಲಿ ಆತ್ಮಾಹುತಿ ಮಾಡಿದ್ರು ಕೂಡ ಆ ಹೊಂಡ ಇವತ್ತು ಅಲ್ಲಿ ದೇವ್ರ ಗಂಜಗಟ್ಟೆಯಲ್ಲಿ ಇದೆ. ಹೌದಾ? ಹಾಂ, ಅಲ್ಲಿ ಅವರು ಸತಿ ಹೋಗಿದ್ದಕ್ಕೆ ಅಲ್ಲೊಂದು ದೇವಸ್ಥಾನ ಕಟ್ಟಿಸಿದ್ದಾರೆ ಗಂಜಗಟ್ಟೆಯಲ್ಲಿ. ಇವರಿಬ್ಬರದು ಚಿತ್ರ ಕೆತ್ತಿಸಿ ಕಂಚವ ಕಾಮಂದು ಅಲ್ಲಿ ಸತಿ ಕಲ್ಲು ಅಲ್ಲಿ ದೇವಸ್ಥಾನ ಕಟ್ಟಿಸಿದ್ದಾರೆ. ಸತಿ ಕಲ್ಲು ಅಲ್ಲಿ ಅಂಗನೂರು ಗಂಜಗಟ್ಟೆಯಲ್ಲಿ. ಅವ್ರ ಪಾಪ ಅಲ್ಲೇ ಹೋಗ್ಬಿಟ್ರಲ್ಲ. ಆಮೇಲೆ ಈತ ಸಾಯ ಮುಂದ್ಗಡೆ ಹೇಳ್ತಾನೆ, ಯಾರಿಗೆ? ಚಿನ್ಪಲ್ಲಾಯಕನಿಗೆ, ಹೋಗಪ್ಪ, ಈ ಪ್ರದೇಶ ಬೇಡ, ನಮ್ಮ ಅಡೆ ಜಾಗಕ್ಕೆ ಹೋಗ್ಬಿಡು, ನಮ್ಮ ಕಟ್ಟೆ ಮನೆ ಎಲ್ಲ ಐತೆ, ಅಲ್ಲಿಗೆ ಹೋಗ್ಬಿಡಪ್ಪ, ಇಲ್ಲೆಲ್ಲ ಬೇಡ, ಕಂಪಳ ತಗೊಂಡು ಅಂತ ಚಿನ್ಪಲ್ಲಾಯಕನಿಗೆ ಜವಾಬ್ದಾರಿ ಕೊಡ್ತಾರೆ. ಚಿನ್ಪಲ್ಲಾಯಕ ಸಮಸ್ತ ಕಂಪಳವನ್ನು ತೆಗೆದುಕೊಂಡು ಬಂದು ನನ್ನಲ್ಲಿ ಕಟ್ಟೆ ಮನೆಗೆ ಈಗಿನ ಇರ್ತಾನೆ. ಕಟ್ಟೆ ಮನೆಯಾಗ ಇರ್ತಕ್ಕಂಥ ಹೀಗೆ ಗಾದ್ರಿಪಾಲ್ ನಾಯಕ ಯಾರೋ ಮಾಡಿದ ತಪ್ಪಿಗಾಗಿ ತನ್ನ ಭಾಷೆಗಳನ್ನು ನಿರಪರಾಧಿಯಾಗಿ ತಪ್ಪಿದ್ದೀನಿ ಅಂತಕ್ಕಂಥ ಭಾಸವಾಗಿದ್ದರೂ ಕೂಡ ಅದರ ಅಪಾಯವನ್ನು ತಾನೇ ಆತ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಬಂದಿದ್ದರಿಂದ, ಪ್ರಾಣಿಗಳ ಮೇಲೆ ಅಷ್ಟು ಭಕ್ತಿ ಆಸೆ ಇದ್ದುದರಿಂದ ಆತನನ್ನು ಗಾದ್ರಿ ಮಲೆ ಹೆಬ್ಬುಲಿ, ಗಾದ್ರಿ ಪಾಲ್ನಾಯಕ ಅಂತಕ್ಕಂಥ ದೈವಕ್ಕೆ ನಮ್ಮನ್ನು ಹೋಲಿಸಿದ್ದಾರೆ. ಆತನ ಪ್ರತೀಕವಾಗಿ ಎಲ್ಲೆಲ್ಲಿ ಗಾದ್ರಿ ಪಾಲ್ನಾಯಕನ ದೇವಸ್ಥಾನಗಳಿದಾವೋ ಅಲ್ಲಿ ಬಿಲ್ಲಿನ ಪೂಜೆ ಮಾಡ್ತಾರೆ. ಮೂರ್ತಿ ಪೂಜೆ ಇಲ್ಲ, ಇಲ್ಲ ಬಿಲ್ಲು. ಬಿಲ್ಲು ಅಲ್ಲಿ ಗಾದ್ರಿ ಪಾಲ್ನಾಯಕನ ಎಲ್ಲಿ ದೇವಸ್ಥಾನ ಆಯಿತೋ ಅಲ್ಲಿ ಬಿಲ್ ಇರುತ್ತೆ. ಆ ಬಿಲ್ಲಿನೇ ಗಾದ್ರಿ ಪಾಲ್ನಾಯಕ. ಇದನ್ನು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಗಾದ್ರಿ ಪಾಲ್ನಾಯಕ ಅಂತೀವಿ. ಆಂಧ್ರ ಪ್ರದೇಶಕ್ಕೆ ಹೋದೆ ಪಾಲನಾಯಕ, ಪಾಲ್ನಾಯಕ ಅಂತೆಲ್ಲ ಕರೀತಾರೆ ಅವರು ಗಾದ್ರಿ ಪಾಲ್ನಾಯಕನ. ನಾವು ಗಾದ್ರಿ ಪಾಲ್ನಾಯಕ ಅಂತೀವಿ. ಆಂಧ್ರದಲ್ಲೆಲ್ಲ ಪಾಲ್ನಾಯಕ. ಈ ಭಾಳ ದೇವಸ್ಥಾನಗಳು ಪಾಲ್ನಾಯಕನವಿದ್ದಾವೆ, ಭಾಳ ದೇವಸ್ಥಾನಗಳು ಗಾದ್ರಿ ಪಾಲ್ನಾಯಕನವಿದ್ದಾವೆ. ಈ ಎನ್ನೂರ ಅಣ್ಣತಮ್ಮಗಳೆಲ್ಲ ಅದಕ್ಕೆ ಅದನ್ನೇ ನಡ್ಕೊತಾರೆ ಗಾದ್ರಿ ಪಾಲ್ನಾಯಕನಿಗೆ. ಹೀಗಾಗಿ ಒಬ್ಬ ಕಟ್ಟೆ ಮನೆಯ ದೊರೆ ಪ್ರಾಣಿಗಳಿಗೋಸ್ಕರನೇ ತನ್ನ ಜೀವನ ತೆತ್ತಂತ ಒಬ್ಬ ದೈವಾಂಶ ಸಂಭೂತ ಅಂತ ಹೇಳ್ತಾರೆ. ಸರಿ, ಇಲ್ಲಿ ನೆನ್ನೆವಾಳದ ದೊರೆಗಳ ವಂಶಕ್ಕೆ ಮಕ್ಕಳೇ ಆಗಲ್ಲ ಎಷ್ಟೋ ವರ್ಷ. ಎಲ್ಲವೂ ಕೇಳಿಸಿದ್ರು, ನಿಮಗೆ ಹುಲಿ ಶಾಪ ಇದೆಯಪ್ಪ, ಹುಲಿ ಶಾಪ ಇದೆ, ಮತ್ತು ಅದಕ್ಕೆ ಪರಿಹಾರ